ಏನಣ್ಣ ಮುಗಿತೇನ್ ಕೆಲಸ ಎಲ್ಲಾನುವೆ? ಹೂ ಕಣವ ಮುಗೀತು ಕೆಲಸ. ಯಪ್ಪ ಸಾಕಾಗೋಯ್ತು. ಇನ್ನೇನು ಹಬ್ಬದ ಸೀಸನ್ ಅಲ್ವಾ. ಅಯ್ಯೋ ಬಟ್ಟಿಗಳಂತೂನುವೆ ಇನ್ನ ರಾಸಿ ರಾಸಿ ಇನ್ನ ತಗೊಳಕ್ ಬರ್ತಾನೆ ಇರ್ತಾರೆ. ಇವ್ನು ಯುಗಾದಿ ಹಬ್ಬ, ಈ ರಂಜಾನು, ಅಯ್ಯೋ ಶಾನೆ ಕೆಲಸ ಇದ್ಬಿಡ್ತದೆ ಕಣವ. ಇನ್ನು ಬರೋದೂನುವೆ ತಡ ಆಯ್ತದೇನೋ. ಬೆಳಿಗ್ಗೆನುವೆ ಬೇಗನೆ ಹೋಗಿ ತೆಗಿಬೇಕು. ಬರೋದೂನುವೆ ತಡ ಆಯ್ತದೆ. ಏನು ಮಾಡೋಕ್ಕಾಗಕ್ಕಿಲ್ಲ. ಹಾಂ, ಹೆಂಗೋನುವೆ ಒಂದು 2 ದಿನ ಬಟ್ಟೆ ಅಂಗಡಿ ನಾನು ನಿನ್ನ ಗಂಡ ಸೇರ್ಕೊಂಡು ನಾವೇ ಸ್ವಂತನೇ ನೀ ಓಪನ್ ಮಾಡನಿ ಬಟ್ಟೆ ಅಂಗಡಿ ಅಂತ ಹೇಳ್ಬಿಟ್ಟು, ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ. ಹೆಂಗನ ಮಾಡಿ ಒಂದು ಓಪನ್ ಮಾಡ್ಬಿಡನಿ ಅಂತ ಹೇಳಿ. ಅಲ್ಲಿಗಂಟ ನೋಡೋಣ. ಏನೋ ಒಂದ್ ಮಾಡೋದಾಯ್ತದೆ. ನಾನು ಇಂತಾಗ ಮಾತಾಡನಿ ಅಂತ ಬಂದೆ ಕಾರಣ ಒಂದ್ ವಿಷಯನ. ಸರಿ, ಕೂತ್ಕ ಲಕ್ಷ್ಮ, ಕೂತ್ಕ ಕೂತ್ಕ. ತಗೊಳಕ ತಗ ಕಾಪಿಯ. ಏನಕ್ಕ ಅಂತ ಇಸ್ಯ ಮಾತಾಡಕ್ ಬಂದಿರೋದು? ಓ, ತೇಜನ್ ಬಗ್ಗೆ ಏನಾರು ಮಾತಾಡಕ್ ಏನಾರ ಬಂದ್ರು ಏನು? ಹ್ಞೂ, ಅವಳ ವಿಷಯನೇ ನೀ ಮಾತಾಡಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದು. ಏನವ ನೀನು ಏನಾರ ಹೇಳು. ಆಮ್ಯಾಕಿಂದ ಅಣ್ಣ ಅವಳ ಜೊತೆನೂ ನೀನು ಇರು, ಹಾಂ, ಅವಳ ಜೊತೆನೂ ನೀನು ಸಂಸಾರ ಮಾಡು, ಅವಳ ಜೊತೆನೂ ನೀನು ಹಂಗಿರು ಹಿಂಗಿರು ಅಂತ ಮಾತ್ರ ಹೇಳ್ಬೇಡ ಕಣವ. ದೇವ್ರಣೆಗೂ ಕೇಳ್ತೀನಿ. ನನ್ನ ಕೈಲಂತೂ ಅವಳ ಜೊತೆ ಇರೋಕ್ಕೂ ಆಗಲ್ಲ. ಅವಳಂದ್ರೆ ಇಷ್ಟನೂ ಇಲ್ಲ. ಅವಳ ಸವಾಸನೂ ಬೇಡ. ಸವಾಸ ಬೇಡ ಅಂತ ಬಿಟ್ಟ ಮೇಲೆ ಮತ್ತೆ ನಾನು ಅವಳ ಜೊತೆ ಹೋದ್ರೆ ಮುರ್ವಾದಿನೂ ಇರೋಕ್ಕಿಲ್ಲ. ಹಂಗೇನಿಯಾ ಇವಳುನು ಬೇಜಾರು ಮಾಡ್ಕೊಂತಾಳೆ. ಇವಳಿಗೂ ಮೋಸ ಮಾಡ್ದಂಗೆ ಆಯ್ತದ. ನಾನು ಸುಮ್ಮನೆ ಇವಳುನು ಶಾನೆ ಬೇಜಾರು ಮಾಡ್ಕೊಬಿಡ್ತಾಳೆ. ಸುಮ್ಮನೆ ಯಾಕೆ? ಹಾಂ, ಅದಕ್ಕೆ ಏನು ಹೇಳ್ತಿದ್ದೀನಿ ಅಂದರೆ, ಇದೆಲ್ಲನೂ ಏನು ಬೇಡ. ಅದು ಬಿಟ್ಟು ಬೇರೆ ಇಸ್ಯ ಮಾತಾಡೋದಾದ್ರೆ ಮಾತಾಡು. ಇನ್ನು ನನ್ನ ಹೆಂಡ್ತಿಗೆ ಇವಳಿಗೆ ಮೋಸ ಮಾಡಿಬಿಟ್ಟು ನಾನು ತೇಜನ ಜೊತೆ ಇರೋಕ್ಕಾಗಲಿ ಇಲ್ಲ ಏನೋ ಬೇರೆ ಉದ್ದೇಶದಿಂದ ನೀನು ಹೇಳೋದಾದರೆ ನಾನಂತೂ ಅದನ್ನು ಒಪ್ಪಕ್ಕಿಲ್ಲ ಕಣವ. ದೇವ್ರನ್ನೇ ಕೇಳ್ತೀನಿ. ನಾನಂತೂ ಅದನ್ನು ಒಪ್ಪೋದು ಇಲ್ಲ, ಏನೂ ಇಲ್ಲ. ನನಗೆ ಅದು ಇಷ್ಟನೂ ಇಲ್ಲ. ಸರಿನೇ? ಅಣ್ಣ ನಾನು ಹೇಳೋದನ್ನ ಕೇಳಿಸ್ಕ. ನಾನು ತೇಜನ ಹತ್ರ ಮಾತಾಡಿದೆ. ಅವಳದು ಒಂದು ಜೀವನ ಅಲ್ವೇನಣ್ಣ. ಅವಳ್ತಾಗೆಲ್ಲ ಮಾತಾಡಿ ನೋಡಿದೆ. ಏನವ ಏನು ಎತ್ತ ಎಲ್ಲನೂ ಇನ್ನೊಂದು ಮದುವೆ ಏನಾರ ಮಾಡ್ಕತ್ತೀಯ ಹಂಗೆ ಹಿಂಗೆ ಅಂತ ಎಲ್ಲನೂ ಕೇಳಿದೆ. ಏನಾರ ಮಾಡ್ಕೊಂತೀನವ ಮದುವೆಯ ಅಂದಿದ್ದಕ್ಕೆ, ಇಲ್ಲ ನನ್ನ ಮದುವೆನೇ ಮಾಡ್ಕೊಳಕ್ಕಿಲ್ಲ ಲಕ್ಷ್ಮೀ, ನೀನು ಬಲವಂತ ಮಾಡಬೇಡ. ನಂಗೆ ಮದುವೆ ಮಾಡ್ಕೊಳಕ್ಕೆ ಇಷ್ಟನೂ ಇಲ್ಲ, ನನ್ನ ಮದುವೆನೂ ಮಾಡ್ಕೊಳಕ್ಕಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಈ ಸುದ್ದ ಈ ಸುದ್ದ ಹೇಳಿದ್ಲು. ಮಾಡ್ಕೊಳಕ್ಕಿಲ್ಲ ನಾನು, ಹಂಗೆ ಹಿಂಗೆ ಅಂತ ಹೇಳಿ ಅಂತಾನೆ ಏನೇನು ಬಲವಂತ ಮಾಡೋಕ್ಕಾಯ್ತದ ಮದುವೆ ವಿಷಯದಾಗೆ. ಬ್ಯಾಡ ಬಿಡು, ಅವಳಿಗೂ ಇಷ್ಟ ಇಲ್ಲ ಅಂತೇಳಿ ನಾನುವೇ ಸುಮ್ಕಾದೆ. ಇಷ್ಟ ಇಲ್ವಲ್ಲ ಬಿಡು ಅಂತ. ಏನೋ ಮದುವೆ ಮಾಡಿಸ್ತೀನಿ ಅಂತಂದ್ರು ಬೇಡ ಅಂದ್ಲೆ. ಅಕ್ಕ ಇನ್ನೊಂದೇನೋ ನಾಟಕ ಗಿಟಕ ಎತ್ಬಿಟ್ಟವಳ ಏನೋ. ಇಲ್ಲ ಇಲ್ಲ ಇಲ್ಲ, ಯಾವ ನಾಟಕನೂ ಇಲ್ಲ. ಒಳ್ಳೆ ಮನೆತನದ ಹುಡುಗನೇ ನೀ ಮದುವೆ ಮಾಡಿಸ್ತೀನಿ ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ದೆ. ನಾನು ನೋಡಿದ್ದೀನಿ ಒಂದು ಹುಡುಗ ಸಂದಕವನೇ ನಮ್ಮ ಕಡೆನೇನಿಯ. ನೀನು ಮಾಡ್ಕ, ನೀನು ಸಂದಕ್ಕಿರ್ತೀಯ ಅಂತ ನಾನು ಬಾರಾಬರಿ ಅದು ಎಷ್ಟು ಹೇಳಿದ್ನ ನಾನು. ಇನ್ನು ನೋಡು ಹಂಗೆ ಹಿಂಗೆ ಅಂತ ಎಷ್ಟು ಹೇಳಿದ್ರು ಇಲ್ಲ, ನನಗೆ ಬೇಡ ನನಗೆ ಬೇಡ ಅಂತ ಹೇಳ್ಬಿಟ್ಟು ಕುಂತ್ಬಿಟ್ಟೈತೆ. ಅದಕ್ಕೆ ತರಕಾರಿ ಅಂಗಡಿ ಹಾಕ್ಕೊಟ್ಟೆ. ನೀನು ಕೊಟ್ಟಿದ್ದಲ್ಲ 50,000 ರೂಪಾಯಿ, ಅದ್ರಾಗ ಏನೇ ತರಕಾರಿ ಅಂಗಡಿ ಹಾಕ್ಕೊಟ್ಬಿಟ್ಟಿವ್ನಿ. ಇನ್ನು ನೋಡಮ್ಮ, ನಿನ್ನ ಗಂಡಂಗೂ ನಿಂಗೂ ಸಂಬಂಧ ಇಲ್ಲ ಅಂತನೂ ಹೇಳ್ಬಿಟ್ಟಿದ್ದೀನಿ. ಇನ್ನೇನು ಗೊತ್ತಾ ಅಣ್ಣ, ನಿನಗೆ ಅಂತ ಹೇಳ್ಬಿಟ್ಟು ಒಂದು ಹೆಂಡ್ತಿ ಅವಳೆ, ಒಂದು ಮಗ ಅಂತ ಹೇಳ್ಬಿಟ್ಟು ಐತೆ. ಈಗ ಅವಳು ಮಗುನೂ ಐತೆ, ನಿನ್ನ ಮಗುನೂ ಐತೆ, ಎಲ್ಲ ಐತೆ. ನೀನು ಗಂಡಸು, ಹೆಂಗೋ ಜೀವನ ಆಯ್ತದೆ. ಬೇಕಾದ್ರೆ ನೀವು ಇನ್ನೊಂದು ಮಗುನೂ ಮಾಡ್ಕೋಬೋದು. ಇನ್ನೊಂದು ಮಗು ಬೇಕು ಅಂತ ಹೇಳಿದ್ರೆ ಇನ್ನೊಂದು ಮಗುನೂ ಆಯ್ತದೆ. ಆದರೆ ತೇಜ ಮದುವೆನೇ ಆಗಲ್ಲ ಅಂತ ಕುಂತವಳೆ. ಈಗ ಮದುವೆನೇ ಆಗಲ್ಲ ಅಂತ ಅಂದಮೇಲೆ ನೀನೇ ಯೋಚನೆ ಮಾಡು, ಹೆಂಗೆ ನಾವು ಅವಳ ಒಬ್ಬಳನ್ನೇ ಬಿಟ್ಬಿಡೋಕ್ಕಾಯ್ತದೆ. ಅದಕ್ಕೆ ನಾನು ಏನು ಹೇಳ್ತಿದ್ದೀನಿ ಅಂದರೆ, ನಿಮ್ಮ ಜೊತೆ ಅವನಲ್ಲ ಮಗುನ, ನಿಮ್ಮ ಜೊತೆ ಇರೋ ಮಗುನ ಕೊಟ್ಬಿಡಿ. ಹೆಂಗೋನುವೆ ಅವಳೇ ಸಾಕಂತಾಳೆ. ಅಯ್ಯೋ, ಏನು ಹೇಳ್ತಿದ್ಯಾ ನೀನು? ಲಕ್ಷ್ಮೋ, ಅವಳೇನು ಸಾಕತ್ತಾಳೆ? ನನ್ನ ಮಗನ ಕಂಡ್ರೊಳಗೆ ಆಗದೇನೇನಿಯ ಇಲ್ಲ. ಯಾಕೆ ಯಾಕಾಗೋದಿಲ್ಲ? ಅವಳಿಗೂ ಮಗನೇನಿಯ. ಅವಳೇ ಇವಾಗ ಭ್ರಮಿಸಿ ಮಗು 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 ಅಂತ ಹೇಳ್ತಾವಳೆ. ನೋಡು, ಎಲ್ರಿಗೂ ಅಣ್ಣ, ಎಲ್ರಿಗೂ ಯಾವ್ದಾನ ಒಂದು ಜೀವನಕ್ಕೆ ಆಧಾರ ಇರಬೇಕು. ಏನು ಆಧಾರನೇ ಇಲ್ಲ ಅಂತ ಹೇಳಿದ್ರೆ ಬದುಕಕ್ಕೆ ಯಾರೂ ಇಷ್ಟಪಡೋಕ್ಕಿಲ್ಲ. ಏನಾರ ಒಂದು ಆಧಾರ ಅಂತ ಇದ್ರೆ ಏನಿಯ ತಾನೇ ಎಲ್ಲನೂ ಇಷ್ಟಪಡೋದು. ಏನು ಆಧಾರನೇ ಇಲ್ಲ ಅಂತ ಹೇಳಿದ್ರೆ ಅದು ಹೆಂಗೆ ಇಷ್ಟಪಡೋಕ್ಕೆ ಇದು ಮಾಡ್ತಾರೆ ಹೇಳು? ಅದಕ್ಕೇನೆ ಹೇಳಿದ್ದು, ಅವಳೊಂದು ಬದುಕಕ್ಕೆ ಒಂದು ದಾರಿ ಇರಬೇಕು. ಏನಾರ ಒಂದು ಅಂದರೆ ಮಗ ಜೊತೆಗಿರಬೇಕು. ನೀವು ಬೇಜಾರು ಮಾಡ್ಕೊಂಡಿದ್ದಂಗೆ ಮಗನೊಂದು ಕೊಟ್ಟು ಕಳಿಸಿ. ಹೆಂಗೋ ಅವಳೇನೇ ಸಾಕಂತಾಳೆ, ಹೆಂಗೋ ಇದೇ ಊರಾಗ ಏನೇ ಇರ್ತಾಳೆ. ನಿಮ್ಗೆ ಅಕಸ್ಮಾತ್ ಏನೋ ಅವಳು ಸಂದಾಕ ನೋಡ್ಕೊತಿಲ್ಲ ಅಂತ ಗೊತ್ತಾದರೆ ನಾನೇ ಕರ್ಕೊಂಡು ಬಂದು ಮಗಿನ ನಿಮ್ಮ ತಾಗ ಬಿಟ್ಬಿಡ್ತೀನಿ. ಮಗಿಗೆ ತಾಯಿ ಪ್ರೀತಿನೂ ಸಿಗಲಿ ಅಲ್ವಾ? ಹಂಗಲ್ಲ ಕಣಕ್ಕ, ಅವಳು ನೋಡ್ಕೊತಾಳೆ ಅಂತ ಯಾವ ನಂಬಿಕೆನೂ ನನಗಿಲ್ಲ. ಅವಳೆಲ್ಲಿ ನೋಡ್ಕೊತಾಳೆ ಮನ್ಯಾಳಿ? ಅವಳು ನೋಡ್ಕೊಳ್ಳೋದು ಇಲ್ಲ, ಎಲ್ಲೂ ಇಲ್ಲ. ತಿರ್ಕೊಂಡು ತಿನ್ನೋಕ್ಕೇನೇ ಆಗಲ್ಲ. ಅವಳ ಜೀವನ ಅವಳು ನೋಡ್ಕೊಳ್ಳಿ. ಹೀಗೆ ಹೆಂಗೋ ಸುಮ್ಕೆ ಸಂದಾಕಿರಲ್ಲ, ಮಗನ ನಾನೇ ಏನೇ ನೋಡ್ಕೊತೀನಿ. ನೋಡಮ್ಮಿ, ನಿನಗೂ ಮಗ ಅವನೇ. ನಿನಗೂ ಏನೋ ಮಗ ಇಲ್ಲ ಅಂದಿದ್ರೆ ಬಿಡಪ್ಪ, ಏನೋ ಇವಳಿಗೂ ಮಗ ಇಲ್ಲ, ಇನ್ನೂ ಒಬ್ರು ಮೋಸ ಮಾಡೋದು ಯಾಕೆ ಅಂತ ಅನ್ಸೋದು. ನೋಡು, ಬೇಕಾದ್ರೆ ನೀವು ಇನ್ನೊಂದು ಮಗುನ ಮಾಡ್ಕೊಳ್ರಿ. ನಾವೇನು ಅದು ಇದು ಬೇಡ ಅಂತ ಅನ್ನಕ್ಕಿಲ್ಲ. ಇನ್ನೊಂದು ಮಗು ಮಾಡ್ಕೊಂಡ್ರೆ ಏನು ತೊಂದರೆ ಇಲ್ಲ. ಇನ್ನೊಂದು ಮಗುನ ಮಾಡ್ಕೊಳ್ಳೋಣ, ಸರಿನಾ? ಇನ್ನೊಂದು ಮಗು ಹೆಂಗೋ ಆಯ್ತದೆ. ಈಗ ಸದ್ಯಕ್ಕೆ ಬೇಡ. ಈಗ ಅದೆಲ್ಲನೂ ಈ ಮಗನ ಕಳಿಸ್ರಿ, ಕರ್ಕೊಂಡೋಗಿ ಬಿಟ್ಬಿಡ್ತೀನಿ. ಅವಳಿಗೂ ಒಂದು ಜೀವನಕ್ಕೆ ಒಂದು ಆಧಾರ ಸಿಗ್ತದೆ. ಸರಿ ಲಕ್ಷ್ಮು, ನೀನು ಹೇಳೋದ್ರಾಗೂ ಅರ್ಥ ಐತಿ. ಅವಳು ಮದುವೆನೇ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ಮೇಲೆ ಒಬ್ಳೇ ಇತ್ತಾಳೆ ಅಂತಂದರೆ ಅವಳಿಗೆ ನಾಳೆಗೆ ಅವಳು ನೋಡ್ಕೊಳಕ್ಕೋ ಇಲ್ಲ ಅವಳು ಬದುಕಕ್ಕೆ ಏನೋ ಒಂದು ಇದಿರಬೇಕಲ್ವ, ಏನೋ ಒಂದು ರೀಸನ್ ಇರಬೇಕು.
ಸರಿ ಆಯಿತು. ಮಗಿನ ಕರ್ಕೊಂಡೋಗ್ಬಿಡು. ಅವ್ನ ಬಟ್ಟೆ ಗಿಟ್ಟೆ ಎಲ್ಲ ತುಂಬು ಕಳಿಸ್ತೀನಿ. ಫಸ್ಟ್ ಒಂದು 2 ದಿನ ಹೆಂಗೆ ನೋಡ್ಕೊತಾಳೋ ನೋಡ್ತೀನಿ ನಾನುವೆ. ಸಂದಾಕ ನೋಡ್ಕೊಂಡ್ರೆ ಇರಿಸ್ತೀನಿ, ಸಂದಾಕ ನೋಡ್ಕೊಂಡಿಲ್ಲ ಅಂದರೆ ನಾನುವೆ ಮಗಿನ ಇರ್ಸಕ್ಕಿಲ್ಲ. ಹ್ಞೂ ನಾನಂತೂ ಯಾವುದೇ ಕಾರಣಕ್ಕೂ ಮಗಿನ ಇರ್ಸಕ್ಕಿಲ್ಲ. ಒಂದು 2 ದಿನ ನೋಡ್ಕೊತೀನಿ ಅಷ್ಟೇ. ಸರಿ ಅಣ್ಣ, ನನಗೂ ಕೇಳಿ ಖುಷಿ ಆಯಿತು. ಹೆಂಗೋ ನಾನು ಹೇಳೋದೆಲ್ಲ ಹೇಳ್ಬಿಟ್ಟು ಬಿಟ್ಬಿಟ್ಟು ಬರ್ತೀನಿ. ಮಗಿನ ಕರ್ಕೊಂಬಿಟ್ಟು ಬರ್ರಿ. ಶಾಂತಮ್ಮ ಹೋಗಿ ಕರ್ಕೊಂಬಿಟ್ಟು ಬಾ ಹೋಗು ಮಗಿನ. ಬಿಟ್ಬಿಟ್ಟು ಬರೋಣ. ಆ ಮಗಿಗೂ ಅಮ್ಮನ ಮೇಲೆ ಬೋಲ ಆಸೆ ಐತಿ. ಮಗಿಗೂ ಅಮ್ಮ 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 ಅಂತ ಹೇಳ್ಬಿಟ್ಟು ಪಿರಾಣನೇ ಇಟ್ಕೊಂಡೈತಿ ಅಮ್ಮ ಅಂತ ಹೇಳ್ಬಿಟ್ಟು. ಅದು ಮಗನ ನೋಡಿದ್ರೆ ಗೊತ್ತಾಯ್ತದೆ. ಹೆಂಗೋ ಎತ್ತು ಮಕ್ಕಳು ಅಲ್ವಾ, ಆಸೆ ಇದ್ದೇ ಇರ್ತದೆ. ಹೋಗಿ ಕರ್ಕೊಂಬಿಟ್ಟು ಬಾ, ಹೋಗ್ಬಿಡ್ತೀನಿ ಕರ್ಕೊಂಡೋಗಿ. ಆದರೂ ನನ್ನ ಮಗುನ ದಿನಕ್ಕೊಂದ್ಸಲ ನೋಡಲಿಲ್ಲ ಅಂದರೆ ಏನೋ ಮನ್ಸಿಗೊಂಥರ ಇಕ್ಕಟ್ಟದಂಗೆ ಆಯ್ತದೆ. ಆದ್ರೂ ಪರವಾಗಿಲ್ಲ. ಆದ್ರೂ ಇನ್ನೇನು ಮಾಡೋಕ್ಕಾಗಲ್ಲ. ಅವಳದು ಜೀವನನೇ ಅಲ್ವಾ. ಈಗ ನನಗೆ ಅಂತೇಳಿ ನನ್ನ ಹೆಂಡ್ತಿ ಮಗ ಇನ್ನೊಂದು ಮಗ ಎಲ್ಲರೂ ಅವರೇ. ಪಾಪ ಅವಳಿಗೆ ಯಾರೂ ಇಲ್ಲ. ಆಯ್ತು ಹೇಳಿ ಕಳಿಸ್ಕೊಡ್ತೀನಿ. ಹೆಂಗೋ ಹೋಗಿ ಅತ್ತಾಗೆ ಸಂದಾಕ ಇದ್ಬಿಟ್ಟು ಅತ್ತಾಗೆ ಹೆಂಗೋ ನನ್ನ ಮಗ ಅಲ್ಲೇ ಇರಲಿ. ನೋಡೋಣ. ಮುಂದಕ್ಕೆ ಬೇಕಾದ್ರೆ ಅವ್ನು ಓದೋಕ್ಕೆ ನಾನು ಕಾಸು ಗೀಸು ಬೇಕಾದ್ರೆ ನಾನು ಏನೋ ಕೊಟ್ಟು ಅಡ್ಜಸ್ಟ್ ಮಾಡ್ತೀನಿ. ಏನು ಬೇಡ, ಅವಳಿಗೆ ಜೀವನ ಅವಳು ನೋಡ್ಕೊಂತಾಳೆ. ಅವಳ ಜೀವನಕ್ಕೊಂದು ದಾರಿ ಮಾಡಿಕೊಟ್ಟಿದ್ದೀನಿ. ದುಡ್ಡು ಕೊಟ್ಟರೆ ಖರ್ಚು ಮಾಡಿಬಿಡ್ತಾರೆ. ಅದ್ರ ಬದಲು ಹಿಂಗೆ ಏನೋ ಒಂದು ಬಿಸ್ನೆಸ್ ಅಂತ ಮಾಡಿಕೊಟ್ರೆ ಹೆಂಗೋ ಆಯ್ತದೆ. ಅದು ನಿಜನೇನೆ. ಏನೋ ನಿಮ್ಮ ಅಮ್ಮ ಅಂದರೆ ಇಷ್ಟನಾ ನಿಂಗೆ? ತೇಜಮ್ಮ ಅಂದರೆ ಇಷ್ಟನಾ? ಹೌದಾ? ನಿಮ್ಮಮ್ಮ ನಿನ್ನ ಜೊತೆನೇ ಇರಬೇಕು, ನನ್ನ ಮಗನ ಒಂದು 2 ದಿನ ನಾನು ಸಂದಾಕ ನೋಡ್ಕೋಬೇಕು ಅಂತ ಎಲ್ಲ ಹೇಳ್ತಿತ್ತಂತೆ ಕಣಪ್ಪ. ನೀನು ನಿಮ್ಮ ಅಮ್ಮನ ಜೊತೆ ಇರ್ತೀನಿ ಅಂದರೆ ಇರ್ತೀಯ, ಒಂದೇ ಸ್ವಲ್ಪ ದಿನ ಇರ್ತೀಯಾ ಅಮ್ಮನ ಜೊತೆ? ನಾನು ಹೇಳಿಲ್ವಾ ಮಕ್ಕಳಿಗೆ ತಾಯಿನ ದ್ವೇಷ ಮಾಡೋಕ್ಕಾಯ್ತದ? ಕೊರಳಿನ ಸಂಬಂಧ ಅಂತ ಹೇಳ್ಬಿಟ್ಟು ಸುಮ್ಕೆ ಹೇಳ್ತಾರೆ ಅಣ್ಣ. ನಾನು ಹೇಳಿಲ್ವಾ? ಮನ್ಸಾಗಿ ಇದ್ದೇ ಇರ್ತದೆ ಪಿರುತಿ ಮಕ್ಳಿಗೂ. ಬರ ಇಲ್ಲಿ ನಿಮ್ಮ ತೇಜಮ್ಮನ ಜೊತೆ ಇತ್ತೀಯ ನೀನು? ನಿಮ್ಮ ತೇಜಮ್ಮನಿನ ಸಂದಾಕ ನೋಡ್ಕೋತದಂತೆ. ಒಳ್ಳೊಳ್ಳೆ ಊಟ ಹಾಕಿ ಒಳ್ಳೊಳ್ಳೆ ಬಟ್ಟೆ ಕೊಟ್ಟು ಎಲ್ಲ ಸಂದಾಕ ನೋಡ್ಕೋತದಂತೆ. ನೀನು ಇತ್ತೀಯಾ? ನಿಂಗೆ ಅಪ್ಪ ಬೇಕು ಅಂದ್ರೆ ಈ ಮನೆಯಾಗೂ ಬರ್ಬೋದು. ಅಮ್ಮ ಬೇಕು ಅಂದ್ರೆ ಅಲ್ಲೂ ಇರ್ಬೋದು. 2 ಮನೆಗೂ ಓಡಾಡ್ಕೊಂಡಿರುವಂತೆ. ಅಮ್ಮ ನಿನ್ನ ಸೂಪರಾಗಿ ಸಂದಕ್ಕೆ ನೋಡ್ಕೊಂತದೆ ನೀನ. ಸರಿನಾ? ಚೆನ್ನಾಗಿ ತಲೆ ಕೆಡಿಸ್ಕೊಬೇಡ, ಸಂದಾಕ ನೋಡ್ಕೊಂತದೆ. ಈಗ ನಾನು ನಿಮ್ಮ ಅಮ್ಮಂತ ಕರ್ಕೊಂಡು ಹೋಯ್ತೀನಿ. ನನ್ನ ಜೊತೆ ನೀ ಬಾ. ಅಪ್ಪ ಅಮ್ಮಂತ ಹೋಯ್ತೀನಿ. ಸರಿ ಮಗನೇ. ಆದರೆ ನಿಮ್ಮ ಅಮ್ಮ ಅಲ್ಲಿ ಏನಾರ ನಿನಗೆ ಹೊಡೆದ್ರೆ ಏನಾರ ನಿಂಗೆ ಬೇಜಾರು ಮಾಡಿದ್ರೆ ನೀನು ನನಗೆ ತಕ್ಷಣ ಇಲ್ಲಿಗೆ ಬಂದ್ಬಿಡು. ನಿಂಗೆ ಗೊತ್ತಾನೆ ಊರಾಗ ನಮ್ಮ ಮನೆ ಎಲ್ಲ ಐತಿ ಅಂತ ಹೇಳ್ಬಿಟ್ಟು ಗೊತ್ತಾನೆ. ಬಂದ್ಬಿಡು, ಏನು ಬೇಜಾರು ಮಾಡ್ಕೋಬೇಡ. ಇಲ್ಲ ಅಂತ ಹೇಳಿದ್ರೆ ಲಕ್ಷ್ಮೋ ಆಂಟಿ ತಕ್ಕ ಹೋಗ್ಬಿಡು. ಅಂಗಡಿ ತಕ್ಕೆ ಕರ್ಕೊಂಬಿಟ್ಟು ಬರ್ತದೆ. ನಿಂಗೆ ದಾರಿಗೆ ಗೊತ್ತಾನೆ ಎಲ್ಲನೂ. ಅಲ್ಲೇ ಬಡಿಸ್ಕೊಂಡು ಇರಬೇಡ. ಸಂದಾಕ ನೋಡ್ಕೊಂಡ್ರೆ ಸುಮ್ಕಿರು. ಸಂದಾಕ ನೋಡ್ಕೊಳ್ಳಿಲ್ಲ ಅಂತಂದ್ರೆ ಬಂದ್ಬಿಡು. ಸರಿನಾ? ಮಗನೇ ಹುಷಾರು ಕಣಪ್ಪ, ಹುಷಾರು. ಸರಿನಾ? ಇಲ್ಲಿಗೂ ಬತ್ತಿರು ಅವಾಗವಾಗ. ಇಲ್ಲಿಗೂ ಬಂದು ಒಯ್ತಿರು. ನಿನ್ನ ಬಟ್ಟೆ ಬರೆಲ್ಲ ಒಗ್ಯವೆಲ್ಲ ಅವೆ ಎಲ್ಲ ಒಗೆದ್ಬಿಟ್ಟು ಆಮೇಕಿಂದ ಒಂದು 2 ದಿನ ಇರು. ಆಮೇಕಿಂದ ಬಟ್ಟೆಯ ಕೊಟ್ಟು ಕಳಿಸ್ತೀನಿ ನಾನು. ಹೂ ಕಣಪ್ಪ, ಅಮ್ಮನೇ ಕಳ್ಸಿದ್ ನಿನ್ನ ಕರ್ಕೊಂಬಿಟ್ಟು ಬಾ ಅಂತ. ಸರಿ ಆಂಟಿ, ಸರಿ ಹೋಗೋಣ ಅಮ್ಮನ ಹತ್ರ. ಪಾಪ ಇವನು ಮನಸ್ಸಾಗೆ ಇಟ್ಕೊಂಡಿದ್ದ ಸುಮ್ಮನೆ ಇದ್ದ ಅಂತ ಅನ್ನಿಸ್ತದೆ. ಅವರಮ್ಮ ಇಷ್ಟ ಇದ್ರೂ ಹೊಸ ವರ್ಷದ ದಿನ ಒಂದ್ಸಲ ಆಟ ಹಿಡ್ದಿದ್ದ. ಅವರಮ್ಮ ಹೊಡೆಯೋದಕ್ಕೆ ಪಾಪ ಅವನಂತೂ ಹೋಗೋದೇನೇ ಇಲ್ಲ. ಹೋಗ್ಲಿ ಬಿಡು ಪಾಪ. ಅಲ್ಲನ ಸಂದಾಕಿದ್ರೆ ಸಾಕು. ಬಾ ಹೋಗೋಣ, ಬಾ ಕರ್ಕೊಂಡು ಹೋಗ್ತೀನಿ. ರೀ ನಿಮ್ಗೇನಾದ್ರೂ ಬೇಜಾರಾ? ಸ್ವಲ್ಪ ಬೇಜಾರಾಯ್ತೈತೆ ಸ್ವಲ್ಪ. ಬಿಡು ಹೋಗ್ಲಿ. ಅವನಿಗೂ ಅವ್ರ ಅಮ್ಮ ಅಂದರೆ ತುಂಬ ಆಸೆ ಇತ್ತು. ಏನೋ ಹೋಗ್ಲಿ ಬಿಡು. ಏನು ಬೇಜಾರು ಮಾಡ್ಕೋಬೇಡಿ, ಇಲ್ಲೇ ಇರ್ತಾನಲ್ಲ. ಯಾವಾಗಾದ್ರೂ ಬೇಕಾದ್ರೆ ಹೋಗ್ಬಿಟ್ಟು ನಿಮಗೆ ಬೇಕು ಅನ್ನಿಸ್ದಾಗ ನೀವು ನೋಡ್ಕೊಂಬಿಟ್ಟು ಬಂದ್ರೂ ಆಗೋದು. ನೀವೇನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ನೋಡೋಣ. ನಾನು ಮಗಿನ ಸಂದಾಕೆ ನೋಡ್ಕೊತಿದ್ದೆ. ಅವ್ನಿಗೇನು ಅವ್ರ ಅಮ್ಮನ ಜೊತೆ ಒಂದು 2 ದಿನ ಇರಲಿ. ಅಕಸ್ಮಾತ್ ಏನೋ ಅವ್ನಿಗಲ್ಲಿ ಕಷ್ಟ ಆದರೆ ಇಲ್ಲಿಗೇನೇ ಕರ್ಕೊಂಬಿಟ್ಟು ಬರೋಣ. ಸರಿ ಶಾಂತ, ಆಯಿತು. ಎಲ್ಲೋ ಒಂದು ಹತ್ರ ನನ್ನ ಮಗ ಸಂದಾಕಿದ್ರೆ ನಂಗೆ ಅಷ್ಟೇ ಸಾಕು. ಇನ್ನೇನು ಬೇಡ. ಸುಮ್ಮನೆ ಯಾಕೆ? ಸರಿ ಬಿಡು, ಆಯಿತು. ನೋಡೋಣ. ಈಗ ಅದನ್ನು ಮನಸ್ಸಾಗಿ ಇಟ್ಕೊಳ್ಳೋದು ಬೇಡ. ಸರಿ ನಡಿ, ಅಡುಗೆ ಮಾಡು. ಯಪ್ಪ ಈ ಬೆಡ್ಶೀಟ್ ಎಲ್ಲ ಹಾಸ್ಬಿಡ್ಬೇಕು. ಹೆಂಗೋ ಯಪ್ಪ ಹಾಸ್ಕೆ ನನ್ನ ಹೆಂಗನೂ ಇಕ್ಕವನಿ. ನಾನು ಈ ತರಕಾರಿ ಮಾರಿಬಿಟ್ಟು ಬಂದಿರೋ ದುಡ್ಡನ್ನ ಎಲ್ಲನೂ ಒಂದು ಹತ್ರ ಎತ್ತಿಕ್ಕಬೇಕು. ಎಲ್ಲ ಶಾನೆ ಜನ ಅಕೌಂಟ್ಗೆ ಏನೇ ಹಾಕ್ತಾವ್ರೆ, ಏನು ತೊಂದರೆ ಇಲ್ಲ. ಬಿಡು ನೋಡೋಣ. ಓ ಲಕ್ಷ್ಮು ನೀನು? ಓ ನಾನೇ. ಹೇಳು ಲಕ್ಷ್ಮು ತರಕಾರಿ ವ್ಯಾಪಾರ ಎಲ್ಲ ಮುಗೀತು. ಒಳ್ಳೆ ಲಾಭನೇನಿಯ ಬಂದೈತೆ. ಇವತ್ತು ಒಂದೇ ದಿನ 500 ರೂಪಾಯಿ ಲಾಭ ಬಂದೈತೆ. ತರಕಾರಿ ಎಲ್ಲ ಖರ್ಚಾದ್ವು. ಎಲ್ಲ ದೂರ ಪಕ್ಕದೂರಿಗೆಲ್ಲ ತಗೊಂಡೋಗಿ ಎಲ್ಲ ಮಾರ್ಕೊಂಬಿಟ್ಟು ಬಂದೆ. ಸಂದಾಕಾಯ್ತು ವ್ಯಾಪಾರ ಎಲ್ಲನೂ. ಈಗ ನೋಡು ಬಟ್ಟೆ ಎಲ್ಲ ತಂದೆಲ್ಲ ಜೋಡಿಸ್ಕೊಂಡು ರಂಕಕ್ಕೆಲ್ಲ ಜೋಡಿಸಿವ್ನಿ. ಅಪ್ಪ ಈಗ ನೋಡು ಹಾಸ್ಕೊಂಡು ಮನೆ ಕಳನಿ ಅಂತ ಹೇಳ್ಬಿಟ್ಟು ಎಲ್ಲನೂ ರೆಡಿ ಮಾಡ್ತಾ ಇದ್ದೆ. ನೋಡು ನಿಮ್ಮ ಮನೆಗೆ ಇರ್ಸನ ಅಂತ ಹೇಳ್ಬಿಟ್ಟು ಯಾರೋ ಒಬ್ರನ್ನ ಕರ್ಕೊಂಬಿಟ್ಟು ಬಂದಿದ್ದೀನಿ. ಇನ್ಮೇಲೆ ನಿಮ್ಮ ಮನೆಗೆ ಇರ್ತಾರೆ, ನೀನೇ ನೋಡ್ಕೋಬೇಕು. ನಮ್ಮ ಮನೆಗ ನನ್ನ ಜೊತೆನಾ? ಯಾರದು? ನಿಂಗೆ ಇಷ್ಟ ಆಗೇ ಆಗ್ತೈತೆ ಅವ್ರ ಜೊತೆ ಇರಕ್ಕೆ. ಅಪ್ಪು, ಅಮ್ಮ, ಅಪ್ಪು ನೀನಾ?
ಅಯ್ಯೋ ಮಗನೇ, ನನಗೆ ಕ್ಷಮಿಸ್ಬಿಡು ಮಗನೇ, ಕ್ಷಮಿಸ್ಬಿಡು. ನಾನು ಎಂಥ ದೊಡ್ಡ ಪಾಪಿ, ಸಖತ್ತು ದೊಡ್ಡ ಪಾಪಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ದಯವಿಟ್ಟು ನಿನ್ನ ಬಡಿಯೋದು ಎಲ್ಲ ಮಾಡಿಬಿಟ್ಟೆ. ಆವಾಗ ನಿನ್ನ ಬೆಲೆ ಗೊತ್ತಾಗಲಿಲ್ಲ. ನಿನ್ನ ಜೊತೆಯಾಗಿದ್ದಾಗ ನೀನು ಬಿಟ್ಟು ಹೋದ್ಮೇಲೆ ನಿನ್ನ ಬೆಲೆ ಗೊತ್ತಾಗಿದ್ದು. ನಿನ್ನ ನಾನು ತುಂಬ ಚೆನ್ನಾಗಿ ನೋಡ್ಕೊತೀನಿ. ಕಷ್ಟನೋ ಸುಖನೋ ಏನಾದ್ರೂ ಪರವಾಗಿಲ್ಲ, ನನಗೋಸ್ಕರ ಅಂತ ಇದೆಯಾ. ನಿನ್ನ ನಾನು ಚೆನ್ನಾಗಿ ನೋಡ್ಕೊತೀನಿ. ನೀನು ಏನೂ ಯೋಚನೆ ಮಾಡಬೇಡ. ಇನ್ಮೇಲೆ ನಾನು ನಿನ್ನ ಚೆನ್ನಾಗಿ ನೋಡ್ಕೊತೀನಿ. ಕೆಟ್ಟಮ್ಮ ಅಂತೂ ನಾನು ಆಗಲ್ಲ. ನೀನು ನನ್ನ ಜೊತೆ ಚೆನ್ನಾಗಿರು. ಯಾವತ್ತೂ ನನ್ನ ಬಿಟ್ಬಿಟ್ಟು ಹೋಗ್ಬೇಡ ಮಗನೇ. ಅಮ್ಮ ಅಳ್ಬೇಡಮ್ಮ, ಅಳ್ಬೇಡ, ನಾನು ನಿನ್ ಜೊತೆ ಇರ್ತೀನಿ. ಅಯ್ಯೋ ಮಗನೇ, ನೀನಂತೂ ಇನ್ನೆಲ್ಲೂ ಕಳ್ಸಕ್ಕಿಲ್ಲ ಕಣಪ್ಪ, ಎಲ್ಲೂ ಕಳ್ಸಕ್ಕಿಲ್ಲ. ನೀನು ನನ್ನ ಜೊತೆನೇ ಇರಬೇಕು. ಅಪ್ಪ, ಈಗ ಸಮಾಧಾನ ಆಯಿತು. ಹೆಂಗೋ ಎಷ್ಟೊಂದು ಜನ ನೊಂದು ಮಾಡಿರ ಅಂತ ಪುಣ್ಯ ಅಂತೂ ನನಗಂತೂ ಗ್ಯಾರಂಟಿ ಸಿಗ್ತದೆ. ಆ ಪುಣ್ಯಕ್ಕೇನೋ ಇದಿಲ್ಲ ಬಿಡು. ಹೆಂಗೋ ಒಳ್ಳೆ ಪುಣ್ಯನೇ ಸಿಗ್ತದೆ. ಲಕ್ಷ್ಮು, ತುಂಬ ಅಂದರೆ ತುಂಬ ಥ್ಯಾಂಕ್ಸ್. ನನ್ನ ಮಾಜಿ ಗಂಡನ ತಗೊಂಡು ಹಂಗೇನಿಯ ಅವಳ ಹತ್ರ ಮಾತಾಡ್ದ. ಇನ್ಮೇಲೆ ನನ್ನ ಮಗನ ಇಲ್ಲೇ ಇರಿಸ್ಕೊತೀನಿ, ಎಲ್ಲ ಪರ್ಮನೆಂಟಾಗಿ ಇರಿಸ್ಕೊತೀನಿ ಹೇಳ್ದೆ ಎಲ್ಲನೂ. ಎಲ್ಲನೂ ಹೇಳ್ದೆ, ಏನೂ ತೊಂದರೆ ಇಲ್ಲ. ನೀನು ಯಾಕೆ ಅಷ್ಟೊಂದು ಟೆನ್ಷನ್ ಆಯ್ತ್ಯಾ? ಏನೂ ತೊಂದರೆ ಇಲ್ಲ, ನೀನು ಆರಾಮಾಗಿರು, ಸರಿನಾ? ಥ್ಯಾಂಕ್ಸ್ ಲಕ್ಷ್ಮು, ಈ ನಿನ್ನ ಸಹಾಯ ನಾನು ಮರೆಯೋದೇನೇ ಇಲ್ಲ. ನನ್ನ ಮಗನ ಜೊತೆ ನಾನು ಇರಬೇಕು. ನನ್ನ ಮಗನೇನಿಯ ನಂಗೆ ಸರ್ವಸ್ವ. ನನ್ನ ಮಗನ ಜೊತೆ ಹಿಂಗೆ ಇರ್ಬೇಕು. ನಾನು ಏನೇನೋ ಆಸೆ ಇಟ್ಕೊಂಡಿದ್ದೆ ನಾನಂತನ್ವೆ. ನನ್ನ ಮಗನ ಜೊತೆ ಇರಬೇಕು ಅಂತ ಹೇಳ್ಬಿಟ್ಟು ಸದ್ಯ ನನ್ನ ನನಸು ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನಿನಗೆ. ನೋಡು, ಎಷ್ಟು ಥ್ಯಾಂಕ್ಸ್ ಅಂತ ನನಗೆ ಹೇಳ್ತೀಯಾ. ಫಸ್ಟು ಮಗುನ ಚೆನ್ನಾಗಿ ನೋಡ್ಕ, ಸರಿನಾ? ಮಕ್ಕಳು ದೇವ್ರ ಸಮಾನ ಅಂತಾರೆ. ಒಡೆಯೋದು ಬಡಿಯೋದು ಎಲ್ಲ ಮಾಡಬೇಡ. ಎಷ್ಟು ಕೋಪ ಬಂದ್ರೂ ಸ್ವಲ್ಪ ತಡ್ಕೊಂಡು ಮಗಿಗೆ ಒಂಚೂರು ಒಳ್ಳೆ ಅಡುಗೆ ಪಡುಗೆ ಮಾಡೋಕ್ಕೆ ಚೆನ್ನಾಗಿ ನೋಡ್ಕ. ಸಿಸ್ವರ್ಗೆ ಹೋಯ್ತವನೆ, ಬೆಳಿಗ್ಗೆ ಬಿಟ್ಬಿಟ್ಟು ಆಮೇಕಿಂದ ಮಧ್ಯಾಹ್ನದಂಗೆ ಕರ್ಕೊಂಬಿಟ್ಟು ಬಾ, ಸರಿನಾ? ಮ್ಯಾಲೆ ನೋಡಿ ನಾನು ಎಂಥ ಸಂದಾಕ್ ನೋಡ್ಕೊತೀನಿ ಅಂತ ಹೇಳ್ಬಿಟ್ಟು ನನ್ನ ಮಗಿನ ನಾನು ಸಂದಾಕ್ ನೋಡ್ಕೊತೀನಿ. ಸರಿ ಆಯಿತು. ಸರಿ, ನೀವು ಮನೆ ಕಳಿ, ಕತ್ಲಾಯ್ತು. ಮಗುನ ಜೊತೆ ಆರಾಮಾಗಿ ಕತೆ ಗೀತೆ ಹೇಳ್ಕೊಂಡು ನೆಮ್ಮದಿಯಾಗಿ ಮನಿಕ. ನಾನು ಇನ್ನು ಬರ್ತೀನಿ. ಅಮ್ಮ ಕತೆ ಹೇಳ್ತೀಯಾ? ಕಣ ಬಂಗಾರ, ನಿಂಗೆ ಏನೇನು ಬೇಕೋ ಎಲ್ಲನೂ ಹೇಳ್ತೀನಿ. ನಿಮ್ಮಮ್ಮ ಇರೋದೇ ನಿನಗೋಸ್ಕರ. ಬಾಪ, ನಿಂಗೆ ಏನೇನು ಕತೆ ಬೇಕು ಕೇಳು, ಎಲ್ಲ ನಾನು ಹೇಳ್ತೀನಿ. ಬಾ, ಕೂತ್ಕ ಬಾ. ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ಸ್. ನನ್ ಕತೆ ಕೇಳೋದು ಅಂದ್ರೆ ತುಂಬಾ ಇಷ್ಟ ನನಗೆ. ನನ್ ಕತೆ ಕೇಳಬೇಕು.